25 ವರ್ಷ ಆಳ್ವಿಕೆ ನಡೆಸಿದ ಜೆಡಿಎಸ್ ಭದ್ರಕೋಟೆ ಇದೀಗ ಛಿದ್ರವಾಗಿರುವಂತದ್ದು. ಪ್ರಜ್ವಲ್ ಮಾಡಿದ ತಪ್ಪಿಗೆ ಹಾಸನ ಕ್ಷೇತ್ರ ಜೆಡಿಎಸ್ ಶಾಸಕರಿಂದ ಜೆಡಿಎಸ್ ನಾಯಕರಿಂದ ಕೈ ತಪ್ಪಿ ಹೋಗಿದೆ. ಇಪ್ಪತ್ತೈದು ವರ್ಷ ಆಳ್ವಿಕೆ ನಡೆಸಿದ ಜೆಡಿಎಸ್ ಭದ್ರಕೋಟೆ ಇದೀಗ 2024ರ ಲೋಕಸಭಾ ಚುನಾವಣೆಯಲ್ಲೇ ಛಿದ್ರವಾಗಿರುವಂಥದ್ದು. ಪ್ರಜ್ವಲ್ ಮಾಡಿದ ತಪ್ಪಿಗೆ ಹಾಸನ ಕ್ಷೇತ್ರ ಸಂಪೂರ್ಣವಾಗಿ ಕೈತಪ್ಪಿದೆ. ಹಾಸನ ಕ್ಷೇತ್ರದಲ್ಲಿ ಈ ಬಾರಿ ಜೆಡಿಎಸ್ಗೆ ಸೋಲು ಉಂಟಾಗಿರುವಂಥದ್ದು, ಇನ್ನು ಕಾಂಗ್ರೆಸ್ಗೆ ಗೆಲುವು ಉಂಟಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. 25 ವರ್ಷಗಳ ನಂತರ ಕಾಂಗ್ರೆಸ್ ವಶವಾಗಿದೆ ಹಾಸನ ಕ್ಷೇತ್ರ. ಇಲ್ಲಿಗೆ ಪ್ರಜ್ವಲ್ HD ರೇವಣ್ಣ ಆಳ್ವಿಕೆ ಮುಗಿಯುತ್ತಾ ಹಾಗಾದ್ರೆ ಹಾಸನದಲ್ಲಿ ಎನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಮುಂದಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಹಾಗೆ ಹಾಸನದ ರಾಜಕೀಯದಲ್ಲಿ ಎದುರಾಗಿರುವಂಥದ್ದು. ಇನ್ನು ಹಾಸನ ಕ್ಷೇತ್ರ ಮತ್ತೆ ಪಡೆಯಲು ಕೇಂದ್ರ ಸಚಿವರ ಪ್ಲಾನ್ ಏನು? ಹಾಗಾದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಹಾಸನ ಕ್ಷೇತ್ರವನ್ನ ಮತ್ತೆ ತಮ್ಮದಾಗಿಸಿಕೊಳ್ಳೋಕೆ ಏನೆಲ್ಲ ಪ್ಲಾನ್ ಮಾಡ್ತಾರೆ? ಇನ್ನು ಹಾಸನ ಕ್ಷೇತ್ರವನ್ನ ಉಳಿಸಿಕೊಳ್ಳಲು HDK ಭಾರಿ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಹೇಗೆ ಎನ್ನುವ ಅಂಶಗಳು ಕೂಡ ಇಲ್ಲಿ ಪತ್ತೆಯಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪುತ್ರ ನಿಖಿಲ್ ಮೂಲಕ ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಮತ್ತೆ ಪ್ಲಾನ್ ಮಾಡ್ತಿದ್ದಾರಾ ಎನ್ನುವ ಸಂಶಯ ಕೂಡ ಮೂಡ್ತಾ ಇದೆ ಹಾಸನದ ರಾಜಕೀಯದಲ್ಲಿ. 25 ವರ್ಷದ ಆಳ್ವಿಕೆ ನಡೆಸಿದಂತಹ ಜೆಡಿಎಸ್ ಭದ್ರಕೋಟೆ 2024ರ ಲೋಕಸಭಾ ಚುನಾವಣೆಯಲ್ಲೇ ಛಿದ್ರವಾಗಿರುವಂಥದ್ದು. ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಲೈವ್ ಇಂದ ನಮ್ಮ ಪ್ರತಿನಿಧಿ ಅಶ್ವಥ್ ಜಾಯಿನ್ ಆಗ್ತಾ ಇದ್ದಾರೆ. ಅಶ್ವಥ್, ಹಾಸನ ಕ್ಷೇತ್ರ ಮತ್ತೆ ಪಡೆಯಲು ಕೇಂದ್ರ ಸಚಿವರು ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದಾರಾ ಹೇಗೆ? ಪ್ರಜ್ವಲ್ ಅವರ ಹಾಗೆ HD ರೇವಣ್ಣ ಅವರ ಆಳ್ವಿಕೆ ಮುಗಿದೇ ಹೋಯ್ತು ಎನ್ನುವ ಘಟ್ಟಕ್ಕೆ ತಲುಪಿರುವಂತದ್ದು ಇದೀಗ ಹಾಸನ ಕ್ಷೇತ್ರದಲ್ಲಿ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಒಂದು ಕೆಲಸವನ್ನ ಮಾಡಿರುವುದು ಅಂದ್ರೆ ಕಂಪ್ಲೀಟ್ ಆಗಿ ಜೆಡಿಎಸ್ ಪಕ್ಷ ಮುಳುಗಿ ಹೋಯ್ತು, ಜೆಡಿಎಸ್ ಪಕ್ಷದಲ್ಲಿ ಯಾರು ಕೂಡ ಇಲ್ಲ ಅಂತ ಆ ರೀತಿಯಾದಂತಹ ಒಂದು ವಾತಾವರಣ ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಈ ರೀತಿಯಾದಂತಹ ಒಂದು ವಾತಾವರಣ ಇತ್ತು. ಅಂದ್ರೆ ಕಂಪ್ಲೀಟ್ ಆಗಿ ಜೆಡಿಎಸ್ ಪಕ್ಷ ನಿರ್ನಾಮ ಆಯ್ತು ರಾಜ್ಯದಲ್ಲಿ. ಅಂದ್ರೆ ಮುಂಬರುವಂತಹ ಚುನಾವಣೆ ಯಾವುದೇ ಇದ್ರೂ ಕೂಡ ಜೆಡಿಎಸ್ ಪಕ್ಷದಲ್ಲಿ ಕಂಪ್ಲೀಟ್ ಆಗಿ ಇನ್ನ ಅಧಿಕಾರಕ್ಕೆ ಬರಲ್ಲ ಅನ್ನೋ ಒಂದು ಮಾತುಗಳು ಆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇತ್ತು. ಓಕೆನಾ? ಆದ್ರೆ ಈಗ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದೆಯೋ ಆ ಒಂದು ಫಲಿತಾಂಶ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಪಕ್ಷಕ್ಕೆ ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಂಗ್ ಬೂಸ್ಟರ್ ಡೋಸ್ ಕೊಟ್ಟಂತೆ ಆಗಿರಬಹುದು. ಯಾಕೆಂತಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರದಲ್ಲೂ ಕೂಡ ಜಯಬೇರಿಯನ್ನ ಬಾರಿಸಿರುವಂಥದ್ದು. ಹಾಗೆ ಏನು ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಡಾಕ್ಟರ್ CN ಮಂಜುನಾಥ್ ಅವರು ಕೂಡ ಜಯಬೇರಿಯನ್ನು ಬಾರಿಸಿರುವಂಥದ್ದು. ಆದರೆ ಹಾಸನದಲ್ಲಿ ಕಂಪ್ಲೀಟ್ ಆಗಿ ಪ್ರಜ್ವಲ್ ರೇವಣ್ಣ ಸೋಲನ್ನು ಒಪ್ಪಿಕೊಂಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಹಾಸನ ಕೂಡ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ JDS ಗೆಲ್ಲುತ್ತೆ ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರ ಮೇಲಿರುವಂತಹ ಒಂದು ಪೆನ್ಡ್ರೈವ್ ಪ್ರಕರಣ ಏನಿತ್ತು ಆ ಒಂದು ಪೆನ್ಡ್ರೈವ್ ಪ್ರಕರಣ ಕಂಪ್ಲೀಟ್ ಆಗಿ ಹಾಸನದಲ್ಲಿ ಸೋಲನ್ನು ಅನುಭವಿಸೋದಕ್ಕೆ ಕಾರಣ ಆಯಿತು. ಸೊ ಹಾಗಾಗಿ ಈಗ ವಾಟ್ ನೆಕ್ಸ್ಟ್, ಮುಂದೆ ಏನು ಮಾಡಬೇಕು, ಹಾಸನ ಕ್ಷೇತ್ರವನ್ನು ಹೇಗೆ ಮತ್ತೆ JDS ತೆಗೆದುಕೊಳ್ಳಬೇಕು ಅನ್ನೋದು ಈಗ ಕುಮಾರಸ್ವಾಮಿ ಅವರ ಸ್ಟ್ರಾಟಜಿ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಈಗ ಕಂಪ್ಲೀಟ್ ಆಗಿ ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ಮುಂಬರುವಂತಹ ಚುನಾವಣೆಗಳು ಯಾವುದೇ ಇದ್ರೂ ಕೂಡ ಆ ಒಂದು ಕ್ಷೇತ್ರವನ್ನು ತನ್ನ ಕ್ಷೇತ್ರವನ್ನಾಗಿ ಮಾಡಿಕೊಳ್ಬೇಕು. ಯಾಕೆಂತಂದರೆ ಹಾಸನ, ಮಂಡ್ಯ, ರಾಮನಗರ, ಚನ್ನಪಟ್ಟಣ ಇವೆಲ್ಲವೂ ಕೂಡ JDSನ ಭದ್ರಕೋಟೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸೊ ಹಾಗಾಗಿ ಈಗ ಹಾಸನ ಕಾಂಗ್ರೆಸ್ ಪಾಲಾಗಿರುವಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಹೇಗೆ ತನ್ನ ಕಡೆ ಅಂದರೆ ತನ್ನ ಪಕ್ಷದ ಕಡೆ ಅಲ್ಲಿನ ಮತದಾರರನ್ನ ಸೆಳೆಯಬೇಕು ಅಂತ ಹೇಳಿ ಈಗ
ಕುಮಾರಸ್ವಾಮಿ ಅವರು ಈಗ ಸ್ಟ್ರಾಟಜಿನ ಮಾಡ್ಕೊಂಡಿರೋದು. ಅಂದ್ರೆ ಯಾವ ರೀತಿ ಸ್ಟ್ರಾಟಜಿಯನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂಬರುವಂತಹ ಚುನಾವಣೆಯಲ್ಲಿ ಅವರನ್ನ ಸ್ಪರ್ಧೆ ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಡುವಂಥದ್ದು. ಜೊತೆಗೆ ಈಗಿನಿಂದಲೇ ಅಂದ್ರೆ ಹಾಸನದಲ್ಲಿರುವಂತಹ ಮತದಾರರನ್ನ ಸೆಳೆಯುವಂತಹ ಒಂದು ಕೆಲಸವನ್ನ ಈಗ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಮೂಲಕ ಈಗ ಮಾಡೋದಕ್ಕೆ ಹೊರಟಿರುವಂಥದ್ದು. ಅಂದ್ರೆ ಈಗ ಕಂಪ್ಲೀಟ್ ಆಗಿ ಅಂತಂದ್ರೆ ಮುಂದೆ ಯಾವುದೇ ಚುನಾವಣೆ ಬಂದರೂ ಕೂಡ JDS ಪಕ್ಷಕ್ಕೆ ಅದು ವರದಾನ ಆಗಬೇಕು. ಅಂದ್ರೆ JDS ಪಕ್ಷ ಮತ್ತೆ ಹಾಸನದಲ್ಲಿ ಪುಟಿದೇಳುವಂತಹ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗ ಎಲ್ಲ ಒಂದ್ ಕಡೆ ಇಲ್ಲಿ ಇನ್ನೊಂದು ಗಮನಿಸೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹಿಂದೆನೆ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯಕ್ಕೆ ಬರೋದಿಲ್ಲ, ಇನ್ನ ರಾಜಕೀಯದಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಬೆಂಬಲವನ್ನ ಸೂಚಿಸ್ತೀನಿ, ಆದ್ರೆ ರಾಜಕೀಯದಲ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತ ಕೂಡ ಹೇಳಿರುವಂತದ್ದು. ಆದ್ರೆ ಯಾವ ರೀತಿಯಲ್ಲಿ ನಿಖಿಲ್ ಅವರ ಮೂಲಕ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತಹ ಪ್ಲಾನ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಕಾವ್ಯ, ರಾಷ್ಟ್ರ ರಾಜಕಾರಣ ಬೇರೆ, ರಾಜ್ಯ ರಾಜಕಾರಣ ಬೇರೆ. ಯಾಕೆಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಇಷ್ಟು ದಿನಗಳ ಕಾಲ ಕುಮಾರಸ್ವಾಮಿ ಅವರು JDS ಪಕ್ಷವನ್ನ ಮುನ್ನಡೆಸುವಂತ ಒಂದು ಕೆಲಸ ಮತ್ತೆ ಜವಾಬ್ದಾರಿ ಕುಮಾರಸ್ವಾಮಿ ಅವರೇ ಮೇಲಿತ್ತು. ಆದ್ರೆ ಈಗ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥದ್ದು. ಸೊ ಹಾಗಾಗಿ JDS ಪಕ್ಷವನ್ನ ಮುನ್ನಡೆಸುವಂತಹ ಒಬ್ಬ ಅಧಿಕಾರ ಜೊತೆಗೆ ಯುವ ನಾಯಕ ಮತ್ತೆ ಒಂದಷ್ಟು ಹೋಲ್ಡಿಂಗ್ ಇರುವಂತಹ ಒಂದು ನ್ಯೂ ಫೇಸು ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಈಗ JDS ಪಕ್ಷದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದರೆ GT ದೇವೇಗೌಡರು ಈಗ ಆ ಒಂದು ಸರತಿ ಸಾಲಿನಲ್ಲಿ ಇರುವಂಥದ್ದು. ಆದರೆ GT ದೇವೇಗೌಡರಿಗೆ ಕಂಪ್ಲೀಟ್ ಆಗಿ ತನ್ನ ಕ್ಷೇತ್ರವನ್ನ ಮಾತ್ರ ಅವರು ಎಲ್ಲ ಒಂದು ಕಡೆ ತನ್ನ ಕ್ಷೇತ್ರವನ್ನ ಒಂದು ಬಲಪಡಿಸುವಂತಹ ಒಂದು ಕೆಲಸವನ್ನ GT ದೇವೇಗೌಡರಿಗೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಅಷ್ಟು ಮಾತ್ರ ಅವರು ಅಷ್ಟಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ. ಅದನ್ನ ಹೊರತುಪಡಿಸಿದರೆ ಬೇರೆ ಯಾವ ನಾಯಕರು ಕೂಡ JDS ಪಕ್ಷದಲ್ಲಿ ವರ್ಚಸ್ಸಿರುವಂತಹ ನಾಯಕರು ಇಲ್ಲ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಮೇಲೆ ಸಾಕಷ್ಟು ಜವಾಬ್ದಾರಿ ಕೂಡ ಇದೆ. ಯಾಕೆಂತಂದ್ರೆ ಈ ಹಿಂದೆ ಕೂಡ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು, ಅದಾದ ನಂತರ ಚನ್ನಪಟ್ಟಣದಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಸೊ ಎರಡು ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸಿದ ನಂತರ ಅಂದ್ರೆ ರಾಮನಗರದಲ್ಲಿ ಸೋಲನ್ನು ಅನುಭವಿಸಿದ ನಂತರ ಕಂಪ್ಲೀಟ್ ಆಗಿ ರಾಜಕೀಯ ಬೇಡಪ್ಪ ಅಂತೇಳಿ ಅವರು ಸಿನಿಮಾ ಕ್ಷೇತ್ರದಲ್ಲಿ ಮುಖವನ್ನ ಮಾಡಿದ್ರು. ಆದರೆ ಈಗ ಕುಮಾರಸ್ವಾಮಿ ಅವರಿಗೆ ಬೇರೆ ಆಪ್ಷನ್ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮತ್ತೆ ರಾಜ್ಯ ರಾಜಕಾರಣಕ್ಕೆ ತರಬೇಕು. ಜೊತೆಗೆ ಏನಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂತಹ ಒಂದು ಪ್ರಾಬಲ್ಯವನ್ನ ಕಂಡುಕೊಳ್ಳುವಂತಹ ಒಂದು ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಈ ಹಿಂದೆ ಕೇವಲ ಅವರು ಸಿನಿಮಾ ಕ್ಷೇತ್ರದಿಂದ ಬಂದಂತಹ ವ್ಯಕ್ತಿಯಲ್ಲ. ಯಾಕೆಂತಂದ್ರೆ ರಾಜಕೀಯ ಕ್ಷೇತ್ರದಿಂದ ಮತ್ತೆ ರಾಜಕೀಯ ಹಿನ್ನೆಲೆ ಉಳ್ಳ ವ್ಯಕ್ತಿ. ಸೊ ಹಾಗಾಗಿ ದೇವೇಗೌಡರಿಗೆ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ಹಾಗೆ ಕುಮಾರಸ್ವಾಮಿ ಅವರು ಕೂಡ ಇತಿಹಾಸ ಇದೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಮತ್ತೆ ಹಾಗೆ ಎಚ್ ಡಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇವರಿಬ್ಬರೂ ಕೂಡ ಒಂದಷ್ಟು ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದಷ್ಟು ವಿಚಾರದಲ್ಲಿ ಅವರು ಒಂದು ಶೋಷಣೆಗೆ ಒಳಗಾಗಿರುವಂತಹ ನಾಯಕರುಗಳು. ಸೊ ಹಾಗಾಗಿ ಅವರಿಬ್ಬರಿಂದಲೂ ಕೂಡ ರಾಜ್ಯದಲ್ಲಿ ಮತ್ತೆ ಅವರನ್ನ ಅಂದ್ರೆ JDS ಪಕ್ಷವನ್ನ ಪುಟಿದೇಳುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬೇರೆ ಯಾವ ನಾಯಕರು ಕೂಡ ಇಲ್ಲ ಇಲ್ಲಿ. ಸೊ ಈಗ ಇರುವಂತಹ ಆಪ್ಷನ್ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದೆ ರಾಜಕೀಯ ನಾಯಕನಾಗಿ ಅಂದ್ರೆ JDS ಪಕ್ಷದ ನಾಯಕನಾಗಿ ಬೆಳೆಸುವಂತಹ ಒಂದು ಜವಾಬ್ದಾರಿ ಈಗ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಈಗ ಇತ್ತೀಚೆಗೆ ಕಳೆದ ಸುಮಾರು ಒಂದು ವಾರದ ಹಿಂದೆ ಅಷ್ಟೇ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಅಂದ್ರೆ ನಾನು ಇನ್ನು ಮುಂದೆ ಸಿನಿಮಾವನ್ನ ಮಾಡಲ್ಲ, ಇನ್ನು ಒಂದು ಸ್ವಲ್ಪ ರಾಜಕೀಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀನಿ ಅಂತೇಳಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೇಳಿರುತ್ತದೆ. ಸೊ ಹಾಗಾಗಿ ಅದರ ಒಂದು ಸೂಚನೆ ಏನಪ್ಪಾ ಅಂತಂತಂದ್ರೆ ಮುಂದೆ ಅಂದ್ರೆ JDS ಪಕ್ಷವನ್ನ ಮುನ್ನಡೆಸುವಂತಹ ತಾಕತ್ತಿರುವಂತಹ ಮನುಷ್ಯ ಅಥವಾ ವರ್ಚಸ್ಸಿರುವಂತಹ ಮನುಷ್ಯ ಅಥವಾ ಏನಾದರೂ ಒಂದಷ್ಟು JDS ಮತಗಳನ್ನ ಎಳೆಯುವಂತಹ ಒಂದು ತಾಕತ್ತಿರುವಂತಹ ವ್ಯಕ್ತಿ ಅಂತಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ. ಸೊ ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಇದೆ ಅಂದ್ರೂ ಕೂಡ ತಪ್ಪಾಲಿಲ್ಲ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವರ ಮುಂದೆ ಇರುವಂತಹ ಆಪ್ಷನ್ ಏನಂತಂದ್ರೆ ಹಾಸನವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಕಂಪ್ಲೀಟ್ ಆಗಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣ ಇದೆಯೋ ಆ ಒಂದು ಪೆಂಡ್ರೈವ್ ಪ್ರಕರಣ ಇಡೀ JDS ಪಕ್ಷಕ್ಕೆ ಸಾಕಷ್ಟು ಎಲ್ಲ ಒಂದು ಕಡೆ ಒಂದು ಬೇರೆ ರೀತಿಯಾದಂಥ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿತ್ತು. ಅಂದರೆ ಎಲ್ಲ ಒಂದು ಕಡೆ ಅಪ್ಪ ಮಗನ ಒಂದು ವರ್ಚಸ್ಸೇನಿತ್ತು ಆ ವರ್ಚಸ್ಸು ಕಂಪ್ಲೀಟ್ ಆಗಿ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಸೋಲನ್ನು ಅನುಭವಿಸೋದಕ್ಕೆ ಅಂದರೆ ಹಾಸನದಲ್ಲಿ ಸೋಲನ್ನು ಅನುಭವಿಸೋದಕ್ಕೆ ಕಾರಣ ಆಗಿತ್ತು. ಸೊ ಹಾಗಾಗಿ ಹೇಗಾದರೂ ಮಾಡಿ ನಾನು ಮತ್ತೆ ಹಾಸನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತೇಳಿ ಈಗ ಕುಮಾರಸ್ವಾಮಿ ಅವರು ಏನು ಒಂದು ಸ್ಟ್ರಾಟಜಿಯನ್ನು ಕೂಡ ಮಾಡ್ಕೊಂಡಿರುತ್ತದೆ. ಸೊ ಹಾಗಾಗಿ ಮುಂಬರುವಂತಹ ಒಂದು ಚುನಾವಣೆಗಳಲ್ಲಿ ಅಂದರೆ ಪಕ್ಷವನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಕಡೆ ಅಥವಾ ಪಕ್ಷವನ್ನು ಬಲಪಡಿಸುವಂತಹ ಒಂದು ಕೆಲಸವನ್ನು ಕುಮಾರಸ್ವಾಮಿ ಅವರು ಕೂಡ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಕಂಪ್ಲೀಟ್ ಆಗಿ JDS ನೆಲ ಕಚ್ಚಿದೆ ರಾಜ್ಯದಲ್ಲಿ ಅನ್ನೋ ಒಂದು ಪ್ರಶ್ನೆಗೆ ಈಗ ಈ ಎರಡೂ ಕ್ಷೇತ್ರದಲ್ಲಿ ಗೆದ್ದು
ಸೆಂಟ್ರಲ್ ಮಿನಿಸ್ಟರ್ ಆಗುವಂತಹ ಒಂದು ಮೂಲಕ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ JDS ಪಕ್ಷ ಖಂಡಿತವಾಗ್ಲೂ ಸತ್ತಿಲ್ಲ. ಸೊ JDS ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಕೇವಲ ಇದು ದೇವೇಗೌಡರ ಪಕ್ಷ ಅಲ್ಲ, ಇದು ಕುಮಾರಸ್ವಾಮಿ ಇಡೀ ರಾಜ್ಯದ ಪಕ್ಷ ಅನ್ನೋ ಒಂದು ಆ ಒಂದು ನಿಟ್ಟಿನಲ್ಲಿ ಈಗ ಉತ್ತರವನ್ನ ಕೊಟ್ಟಿರುವಂತದ್ದು. ಕಾವ್ಯ. ಓಕೆ ಅಶ್ವಥ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.